ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಇವತ್ತೇನಪ್ಪ ಡೈಲಿ ಟೇಲರಿಂಗ್ ವೀಡಿಯೋಸ್ನ ಹಾಕೋರು ಇವತ್ತೇನು ಮುತ್ತಿಂದ ಏನೋ ಹಿಡ್ಕೊಂಡು ಕೂತಾರ ಅಂತ ಅಂದ್ಕೋಬೇಡಿ. ಇದು ಮುತ್ತಿನೋದ್ರಲ್ಲಿ ಎಣೆಯೋದ್ರಲ್ಲಿ ನಾವು ಮೊದಲಿಂದನೂ ರೂಢಿ ಇದೆ. ಮುತ್ತಿಂದು ತೊಟ್ಲ, ಹಾರ, ದಂಡಿ ಮತ್ತು ತೆನೆ, ಕಳಶದಲ್ಲಿ ಹಿಡಿದಂಥ ತೆನೆ ಇವನ್ನೆಲ್ಲವನ್ನು ನಾವು ಹೆಣಿತೀವಿ. ಅವನ್ನೆಲ್ಲನೂ ಹೆಣಿತೀವಿ ನಾವು ಮುತ್ತಿನವು. ಇವಾಗ ಟೇಲ್ರಿಂಗ್ ಕಲಿತು ಬಟ್ಟೆ ಹೊಲಿಯೋದ್ರಿಂದ ಇದನ್ನು ಕೈ ಬಿಟ್ಟುಬಿಟ್ಟಿದ್ದೆ. ಆದರೆ ಈಗ ನಮ್ಮ ಮನೆಗೆ ಒಂದು ಮುತ್ತಿನ ತೊಟ್ಲ ಬೇಕಾಗಿದೆ. ಹೊಸ ಮನೆ ಓಪ್ಲಿಂಗ್ ಇದೆ ನಮ್ಮದು. ಅದಕ್ಕೋಸ್ಕರ ಮುತ್ತಿನ ತೊಟ್ಲನ ನಾನು ಅಂಗಡಿನಲ್ಲಿ ಹೆಣಿಯೋಕ್ಕಾಗಲ್ಲ, ಅಂಗಡಿನಲ್ಲಿ ಹುಡುಕಿಬೋದು ಅಂತಂದು ನೋಡಿದೆ. ಆದರೆ ಈ ರೀತಿಯಾದಂಥ ತೊಟ್ಲಗಳು ಅಂಗಡಿನಲ್ಲಿ ಇದ್ದಿದ್ದಿಲ್ಲ, ನನಗೆ ಬೇಕಾದ ರೀತಿನಲ್ಲಿ ಇಲ್ಲ. ಅವೆಲ್ಲ ಹಳೆ ಮಾಡೆಲ್ ಟೈಪು ಒಂಥರ ಇಡವು. ನನಗೆ ತೂಗು ತೊಟ್ಲ ಅಂದರೆ ಭಾಳ ಇಷ್ಟ. ತೂಗು ತೊಟ್ಲನೇ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಮಾಡಿದೆ. ಇದು ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ. ಇಲ್ಲಿ ಇನ್ನೂ ಒಂದು ಸ್ಟೆಪ್ ಎಣಿಬೇಕು. ಇನ್ನೂ ಒಂದು ಸ್ಟೆಪ್ ಎಣಿದ್ರೆ ಈ ರೀತಿಯಾಗಿ ತೂಗು ತೊಟ್ಲನ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಒಂದು ನಿಮಿಷ ನೋಡಿ, ಈ ರೀತಿಯಾಗಿ ಜಂತಿಗೆ ನೇತು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ವಿ. ಇನ್ನೂ ಎಣಿಬೇಕು. ನಾನು ಸುಮ್ಮನೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಇನ್ನೂ ಎಣಿಬೇಕು. ದಾರ ಬಿಟ್ಟಿದ್ದೀನಿ ನೋಡಿ, ಸೂಜಿ ದಾರ ಇಲ್ಲಿದೆ, ಕಾಣಿಸ್ತಿರ್ಬೋದು. ಇಲ್ಲೆಲ್ಲ ಸ್ಟೆಪ್ ಹಾಕಬೇಕಿದನ್ನು. ಈಗ ಒಂದು 2 ದಿನ ಆಯ್ತು ಮತ್ತೆ ಹಿಡ್ಕೊಂಡಿದ್ದೀನಿ. ಬಟ್ಟೆಗಳು ಇರೋದರಿಂದ ನನಗಿದನ್ನು ಹಾಕೋಕ್ಕೆ ಆಗಿದ್ದಿಲ್ಲ. ಅದಕ್ಕೋಸ್ಕರ ಈ ಮುತ್ತುಗಳನ್ನು ಸಹ ಅಂಗಡಿನಲ್ಲಿ ಖಾಲಿಯಾಗಿದ್ದು ತರಿಸ್ತೀನಿ ಅಂತೇಳಿದ್ರು ಅಂಗಡಿಯವರು. ತರಿಸಿದ್ದೇ ಇಲ್ಲ. ಇವಾಗ ಸಿಕ್ಕು ಮತ್ತೆ ಇವು. ಈ ನನಗೆ ವೈಟ್ ಮುತ್ತೆ ಖಾಲಿಯಾಗಿಬಿಟ್ಟಿದ್ವು. ವೈಟ್ ಮುತ್ತಿಗೋಸ್ಕರ ಇಷ್ಟು ದಿವಸ ನಿಂತಿತ್ತು ಈ ತೊಟ್ಲ. ಇವಾಗ ರೆಡಿ ಆಗ್ತಾಯಿದೆ. ರೆಡಿ ಆಗುತ್ತೆ. ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ನಾನು ವಿಡಿಯೋನ ಹಿಂಗೆ ನೋಡ್ತಾಯಿರಿ, ಸ್ಕಿಪ್ ಮಾಡಬೇಡಿ, ತೋರಿಸ್ತೀನಿ ನಾನು. ನೋಡಿ, ಇದು ಮುತ್ತಿನ ತೊಟ್ಲ ಪೂರ್ತಿಯಾಗಿ ರೆಡಿಯಾಗಿದೆ. ಈ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿ ಇದನ್ನು ತೂಗಿ ಹಾಕೋ ತೊಟ್ಲನ ನಾನು ರೆಡಿ ಮಾಡಿದ್ದೀನಿ. ನನಗೆ ಇದೇ ಥರ ತೊಟ್ಲನ ಇಷ್ಟ ಅನ್ನಿಸ್ತು. ಇದನ್ನು ಎಲ್ಲಿ ಇಲ್ಲ ಡಿಸೈನ್, ನನಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನಲ್ಲಿ ರೆಡಿ ಮಾಡಿದ್ದೀನಿ. ಇನ್ನೊಂದು ಬರುತ್ತೆ, ಆ ಕಡೆ ಕಂಬ ಬಂದ್ಬಿಟ್ಟು ಸ್ಟ್ಯಾಂಡ್ ಟೈಪ್ ಬಂದ್ಬಿಟ್ಟು ಕೆಳಗಡೆ ಇಡುವಂಥದ್ದು. ಇದು ಕೆಳಗಡೆ ಇಡೋದಿಲ್ಲ, ಮೇಲ್ಗಡೆಯಿಂದ ಈ ಥರ ನೇತು ಹಾಕೋದು. ಇದು ಚೆನ್ನಾಗಿ ಬರುತ್ತೆ. ಮೊದಲಿನ ಕಾಲದಲ್ಲಿ ಇದೇ ಥರ ತೊಟ್ಲನ ಇರ್ತಿತ್ತು. ಅದಕ್ಕೆ ನಾನು ಇದೇ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತೊಟ್ಲನ ನಾನು ರೆಡಿ ಮಾಡಿದ್ದೀನಿ. ಇದರಲ್ಲಿ ಒಂದು ಬಟ್ಟೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಕೃಷ್ಣನ ಗೊಂಬಿನೋ ಅಥವಾ ಬೇರೆ ಯಾವುದಾದ್ರೂ ಒಂದು ಗೊಂಬಿನೋ ಇಡ್ಬೋದು. ಎಲ್ಲರೂ ಕೂಡ ಕೃಷ್ಣನ ಗೊಂಬಿನೇ ಇಡ್ತಾರೆ. ಇದಕ್ಕೆ ಕೃಷ್ಣನ ಗೊಂಬಿನ ತಂದುಬಿಟ್ಟು ಇದರಲ್ಲಿ ಇಡ್ಬೋದು. ಈ ಥರ ಮುತ್ತು ಬರುತ್ತೆ. ಇದು ತೆನೆ, ಇದು ಕಳಶದಲ್ಲಿ ಇಡುವಂಥದ್ದು ತೆನೆ. ಈ ಥರ ಇರುವಂಥ ಇದು ಶೈನಿಂಗ್ ಮುತ್ತು. ಈ ಶೈನಿಂಗಲ್ಲಿ ವೈಟ್ ಕಲರು ಮತ್ತು ಈ ಕಲರು ಎರಡು ಸಿಗುತ್ತೆ. ಆದ್ರೆ ಈ ಥರ ತೊಗೊಂಡು ಹಾಕಿದರೆ ಇದು ವಾಶ್ ಮಾಡಿದಾಗ ಇದ್ರ ಮೇಲ್ಗಡೆ ಏನು ಪಾಲಿಶ್ ಇರುತ್ತೆ ಅದು ಹೊರಟೋಗುತ್ತೆ. ಈಗಿದು ಪಾಲಿಶ್ ಇಲ್ಲ. ಇದು ಎಷ್ಟೇ ನಾವು ತೊಳೆದ್ರೂ ಕೂಡ ಮತ್ತೆ ಹೊಸದಾಗಿ ಕಾಣುತ್ತೆ. ಏನು ಶೈನಿಂಗ್ ಪಾಲಿಶ್ ಇಲ್ಲಾರ್ದಕ್ಕೆ ಅದೇನೋ ಹೊರಟೋಗೋದಿಲ್ಲ ನೋಡಿ. ಇದು ನಾನು ದಿನ ಯಾವಾಗಲೂ ಪೂಜೆ ಮಾಡುವಾಗ ಇಡುವಂಥ ತೆನೆ. ಇದೇ ಮುತ್ತು ಏನೈತೆ ಇದೇ ಮುತ್ತಿಲೆ ಹಾಕಿದ್ದೀನಿ. ಇದನ್ನು ನಾನು ಧೂಳು ಆಗಿತ್ತು ಅಂತೇಳ್ಬಿಟ್ಟು ವಾಶ್ ಮಾಡ್ಕೊಂಬಂದಿದ್ದೀನಿ ಚೆನ್ನಾಗಿ. ಇದು ವಾಶ್ ಮಾಡಿದ್ರೂ ಕೂಡ ಇದೇ ರೀತಿಯಾಗಿ ಹೊಳಿತಾ ಇರುತ್ತೆ. ಯಾವುದೇ ರೀತಿ ಶೈನಿಂಗು ಅಥವಾ ಏನು ಹೋಗೋದಿಲ್ಲ. ಇದನ್ನು ನಾನು ಇದಕ್ಕೆ ಈ ಥರ ಎಲೆಗಳನ್ನು ಮಾಡಿಲ್ಲ. ಇದು ಸಾದಾ. ಇದಕ್ಕೆ ಎಲೆಗಳನ್ನು ಮಾಡಿ ಹಾಕಿದ್ದೀನಿ. ಇದಕ್ಕೂ ಕೂಡ ಮಾಡ್ಬೋದು, ಬರುತ್ತೆ. ಇದಕ್ಕೂ ಬರುತ್ತೆ. ಮೊದಲೆಲ್ಲ ನಾವು ಈ ರೀತಿ ಕಲ್ತಿದ್ವಿ. ಆದ ನಂತರ ಈ ಮಣಿ ತಂದುಬಿಟ್ಟು ಇದೇ ರೀತಿ ಕಲ್ತಿದ್ವಿ ನೋಡಿ. ಇದು ಒಂದಿದೆ. ಮತ್ತು ಇದು ಏನಪ್ಪ ಅಂತಂದರೆ ಇದು ಹಾರ ಮಾಡೋದು ಅಂತೇಳ್ಬಿಟ್ಟು, ಇದು ಹಾರ ಯಾವುದಾದ್ರೂ ಫೋಟೋ ಸತ್ಯನಾರಾಯಣ ಪೂಜೆ ಏನಾದರೂ ಮಾಡಿದರೆ ಅದಕ್ಕೆ ಹಾಕೋ ಅಂಥ ಹಾರ. ಇದು ಕೂಡ ವಾಶ್ ಮಾಡ್ಬೋದು, ಏನೇನೂ ಆಗೋದಿಲ್ಲ ನೋಡಿ. ಇಲ್ಲೆಲ್ಲ ಸ್ಟೋನ್ಗಳನ್ನು ಹಚ್ಕೋಬೇಕು. ಒಂದೊಂದು ದೊಡ್ಡ ಸ್ಟೋನ್ ಏನಿರುತ್ತೆ ಸ್ಟೋನ್ ಇಲ್ಲಿ ಹಚ್ಚಿದ್ದೀನಿ ನೋಡಿ, ವೈಟ್. ಇದೇ ರೀತಿ ರೆಡ್ ಕಲರು, ಪರ್ಪಲ್ಲು ಯಾವುದು ಇರುತ್ತೋ ಅದನ್ನು ನಾವು ಇಲ್ಲಿ ಹಚ್ಚುತ್ತಾ ಹೋಗಬೇಕು. ಈ ಎಲ್ಲ ಮುತ್ತಿನ ಸಾಮಗ್ರಿಗಳನ್ನು ಮೊದಲೆಲ್ಲ ನಾನು ಹಾಕ್ತಾಯಿದ್ದೆ. ಈಗ ಯಾವಾಗ ನಾನು ಟೇಲ್ರಿಂಗ್ ಕೆಲಸ ಇಟ್ಕೊಂಡೆ ಆಗ್ಲಿಂದ ಇದು ಬಿಟ್ಟೋಗ್ಬಿಟ್ಟೆ. ಇದನ್ನು ಹಾಕೋಕ್ಕೆ ನಂಗೆ ಟೈಮ್ ಸಿಗ್ತಿಲ್ಲ.
ಬಟ್ಟೆ ಹೊಲಿಯೋದ್ರಲ್ಲೇ ಟೈಮ್ ಸಾಕಾಗ್ತಿತ್ತು. ಇದನ್ನು ಹಾಕೋಕ್ಕೆ ಟೈಮ್ ಆಗೋಗಿಲ್ಲ. ಈಗ ಇದು ತೊಟ್ಲ ಇದು ಒಂದು ರೆಡಿ ಮಾಡಬೇಕಾದ್ರೂ ನಾನು ಭಾಳ ದಿನದಿಂದ ರೆಡಿ ಮಾಡಿದ್ದೀನಿ, ಟೈಮೇ ಇರೋದಿಲ್ಲ. ಇದರಿಂದ ನಾನು ಚೇರ್ ಹಾಕಿದ್ದೀನಿ, ಡೈನಿಂಗ್ ಟೇಬಲ್ ಹಾಕಿದ್ದೀವಿ, ಭಾಳಷ್ಟು ಐಟಮ್ಗಳನ್ನು ಇದ್ರೊಳಗೆ ಹಾಕ್ಬೋದು. ಅದು ಎಲ್ಲ ಈಗ ಇಲ್ಲ ನನ್ನ ಹತ್ರ ತೋರಿಸೋದಕ್ಕೆ. ಅವೆಲ್ಲದನ್ನು ಕೊಟ್ಟುಬಿಟ್ಟಿವಿ, ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಏನು ಇಡೋದು ಅಂತ ಹೇಳ್ಬಿಟ್ಟು ಇವನ್ನ ಅಷ್ಟೇ ಉಳಿಸ್ಕೊಂಡಿದ್ದೀವಿ. ದಂಡಿನೂ ಹಾಕ್ತಾರೆ ಲಕ್ಷ್ಮಿಗೆ, ಏನು ಹಾಕ್ಬೇಕಾದ್ರೆ ಕಳಶಕ್ಕೆ ತೆನೆ ದಂಡಿ ಅಂತೇಳಿ ಹಾಕ್ತಾರೆ ನೋಡಿ, ಮುತ್ತಿನ ದಂಡಿ ಅಂತ ಹೇಳ್ಬಿಟ್ಟು ಅದನ್ನು ಎಂದಿದ್ದೀನಿ. ಅದು ದೇವ್ರ ಮನೇಲಿ ಐತಿ, ನಾ ತಂದು ತೋರಿಸಲ್ಲ. ಈಗ ದೇವ್ರ ಮನೆಯಿಂದ ಹಾಕಿದ್ದನ್ನು ತಂದು ತೋರ್ಸೋಕ್ಕಾಗಲ್ಲ. ಬೇರೆ ಇನ್ನೊಂದಿಲ್ಲ ನನ್ನ ಹತ್ರ, ಹಾಕಿಲ್ಲ ನಾನು. ಈಗ ಅದೇ ಒಂದಿರೋದು, ತೆಗಿಯೋದಿಲ್ಲ ನಾವು, ಅದಕ್ಕೆ ತೋರಿಸಿಲ್ಲ. ನನ್ನ ವಿಡಿಯೋದಲ್ಲಿ ಯಾವಾಗಲಾದರೂ ಪೂಜೆ ಮಾಡುವಾಗ ನೀವು ನೋಡ್ಬೋದು, ಚರಗಿ ಮೇಲೆ ಕಾಯಿ ಇರುತ್ತೆ, ಕಾಯಿ ಮೇಲೆ ನಾನು ಮುತ್ತಿನ ದಂಡಿನ ನಾನು ಹಾಕಿದ್ದೀನಿ. ನೋಡ್ಬೋದು ವೀಡಿಯೋಸ್ನಲ್ಲಿ ಹುಡುಕಾಡಿ ಸಿಗುತ್ತೆ. ಇವಂತೂ ಮುತ್ತಿನ ಐಟಮ್ ನನಗಂತೂ ಭಾಳ ಇಷ್ಟ. ನೋಡಿ ಹಾಕಿದ್ದೀನಿ, ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.